Yes, dear students, how are you all? Hope all of you are doing good. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಕ್ಲಾಸಸ್ ಎಲ್ಲ ಕೇಳ್ತಾ ಇದ್ದೀರಿ, ನೋಟ್ಸ್ ಎಲ್ಲ ಬರ್ಕೊಳ್ತಾ ಇದ್ದೀರಿ ಅನ್ಕೊಂಡಿದ್ದೀನಿ. ಸೊ ಡೈಲಿ ಸ್ವಲ್ಪ ಓದ್ಬೇಕು, ಏನ್ ಬರ್ಕೊಂಡಿದ್ದೀರೋ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು, ಅಂದ್ರೆ ಮಾತ್ರ ಬರೋದು. ಫಸ್ಟಿಗೆ ಕಷ್ಟ ಅಂತ ಹೇಳ್ಬಾರ್ದು. ಅಂಡ್ ಡೈಲಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದು ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಇನ್ ದ ಲಾಸ್ಟ್ ಕ್ಲಾಸಸ್ ಐ ಹ್ಯಾವ್ ಡಿಸ್ಕಸ್ ರಿಗಾರ್ಡಿಂಗ್ ಅಂದ್ರೆ ಲಾಸ್ಟ್ ಸೆಷನ್ ಅಲ್ಲಿ ನಾನು ಏನ್ ಡಿಸ್ಕಸ್ ಮಾಡಿದೆ ಅಂತ ಹೇಳಿದ್ರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿನ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, and after that I have discussed regarding the objectives of accounting, right? Yes, in today's session let us begin with some of the basic terms of accounting. Basic terms of accounting ಅಲ್ಲಿ ಕೆಲವೊಂದು ಟರ್ಮ್ಸ್ ಗಳಿದೆ. ಫಾರ್ ಎಕ್ಸಾಂಪಲ್, ಈಗ ಲಾಸ್ಟ್ ಕ್ಲಾಸಸ್ ಅಲ್ಲೆಲ್ಲ ನೀವು ಕೇಳಿರ್ಬೋದು, ಐ ಹ್ಯಾವ್ ಸೆಟ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ದೀನಿ, ಅಸೆಟ್ಸ್ ಅಂತ ಹೇಳಿದೆ. ಸೊ ನಿಮ್ಗೆಲ್ಲ ಇದು ಕೆಲವೊಮ್ಮೆ ಹೊಸ ವರ್ಡ್ ಅಂತ ಅನ್ನಿಸ್ಬೋದು, ಅಥವಾ ಅದೇನು ಅಂತ ಸರಿಯಾಗಿ ಗೊತ್ತಿರ್ಲಿಕ್ಕಿಲ್ಲ. ಸೊ ಇನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಕೆಲವೊಂದು ಬೇಸಿಕ್ ಟರ್ಮ್ಸ್, ಅಕೌಂಟಿಂಗ್ ಅಲ್ಲಿ ಇರುವಂತಹ ಕೆಲವೊಂದು ಬೇಸಿಕ್ ಟರ್ಮ್ಸ್ ಏನು ಅಂತ ಹೇಳಿ ಕಲಿಯೋಣ. ಎಸ್, ಐ ಹೋಪ್ ಯು ಆರ್ ರೆಡಿ. ಎಸ್, ಲೆಟ್ಸ್ ಸ್ಟಾರ್ಟ್ classes. Yes, the first term that I'm going to discuss today is entity. You know how to pronounce it, entity. So the correct spelling adella study ಮಾಡಬೇಕು. The first term that I'm going to explain is entity. So entity andre ಏನು? See, it means a thing that has a definite individual existence. ಅಂದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಅಸ್ತಿತ್ವ ಇದೆ. A thing, a firm ಇರ್ಬೋದು, ಆರ್ಗನೈಸೇಷನ್, a thing that has a definite individual existence. ಅದಕ್ಕೆ ಇಂಡಿವಿಜುವಲ್ ಆದ ಒಂದು ಎಕ್ಸಿಸ್ಟೆನ್ಸ್ ಇದೆ. ನೋಡಿ, ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ, ಎ ಬಿಸ್ನೆಸ್ ಎಂಜಾಯ್ಸ್ ಸಪರೇಟ್ ಎಕ್ಸಿಸ್ಟೆನ್ಸ್ ಫ್ರಮ್ ದಟ್ ಆಫ್ ಇಟ್ಸ್ ಓನರ್ಸ್. ಬಿಸ್ನೆಸ್ ಎಂಜಾಯ್ಸ್ ಸಪರೇಟ್ ಎಕ್ಸಿಸ್ಟೆನ್ಸ್ ಫ್ರಮ್ ದಟ್ ಆಫ್ ಇಟ್ಸ್ ಓನರ್ಸ್. ನೋಡಿ, ಬಿಸ್ನೆಸ್ ಅಲ್ಲಿ ಅಕೌಂಟೆನ್ಸಿಯಲ್ಲಿ ನಾವು ಅಥವಾ ಏನ್ ಹೇಳ್ತೇವೆ ಅಂದ್ರೆ, ಬಿಸ್ನೆಸ್ಸೇ ಬೇರೆ, ಅದರ ಓನರೇ ಬೇರೆ. ವಿ ಕೆನಾಟ್ ಕಂಬೈನ್ ದ ಓನರ್ ಅಂಡ್ ಬಿಸ್ನೆಸ್ ಟುಗೆದರ್. ನಾನೇ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಇರ್ಬೋದು, ಬಟ್ ನನಗೆ ಹೇಗೆ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್, ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರು, ನನ್ಗೊಂದು ಹೆಸರು ಇದೆ, ಸೊ ನನ್ಗೆ ಹೇಗೆ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಇದೆಯೋ, ಇವನ್ ದ ಬಿಸ್ನೆಸ್ ಟು ಹ್ಯಾಸ್ ಇಟ್ಸ್ ಓನ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಹೋಪ್ ಯು ಆರ್ ಗೆಟಿಂಗ್ ದಟ್. ಅಂದ್ರೆ ಬಿಸ್ನೆಸ್ ಕೂಡ ಅದರದೇ ಆದ ಒಂದು ಅಸ್ತಿತ್ವ ಇದೆ. ಸೊ ಅದನ್ನ ಎಂಟಿಟಿ ಅಂತ ಹೇಳ್ತೀವಿ. ಎಂಟಿಟಿ ಮೀನ್ಸ್ ಇಟ್ ಇಸ್ ಅ ಥಿಂಗ್ ದಟ್ ಹ್ಯಾಸ್ ಎ ಡೆಫಿನೆಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಅಂದ್ರೆ ಅದಕ್ಕೆ ಅದರದ್ದೇ ಆದ ಒಂದು ಅಸ್ತಿತ್ವ ಇದೆ. ಫಾರ್ ಎಕ್ಸಾಂಪಲ್, ಬಿಗ್ ಬಜಾರ್. ಈಗ ನೋಡಿ, ಈ ಶಾಪ್ಗಳಿಗೆಲ್ಲ ಹೆಸರು ಇಲ್ಲದ್ರೆ ನೀವು ಆ ಅಂಗಡಿ, ಈ ಅಂಗಡಿ, ಅಲ್ಲಿ ಹೋಗಿ ಬಟ್ಟೆ ತೆಗೆಯುವ, ಇಲ್ಲಿ ಹೋಗಿ, ಫಾರ್ ಎಕ್ಸಾಂಪಲ್ ಯು ವಿಲ್ ಸೇ ಸಂಜೀವ್ ಶೆಟ್ಟಿ ಅಲ್ವಾ. ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಮಲಬಾರ್ ಗೋಲ್ಡ್ಸ್ ಅಂಡ್ ಡೈಮಂಡ್ಸ್, ರೈಟ್, ಇಟ್ ಹ್ಯಾಸ್ ಇಟ್ಸ್ ಓನ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಬಿಗ್ ಬಜಾರ್. ಸೊ ವೇರಿಯಸ್, ಇದೆಲ್ಲವೂ ಕೂಡ ಅದಕ್ಕೆ ಎಕ್ಸಾಂಪಲ್. ಗೊತ್ತಾಗ್ತಾ ಇದೆ? ಸೊ ಫಸ್ಟ್ ಟರ್ಮ್ ನೀವು ಕಲ್ತಂತ ಫಸ್ಟ್ ಟರ್ಮ್ ಅಕೌಂಟಿಂಗ್ ಅಲ್ಲಿ ಯಾವುದು ಅಂತ ಹೇಳಿದ್ರೆ ಎಂಟಿಟಿ. ಎಂಟಿಟಿ ಮೀನ್ಸ್ ಇಟ್ ಇಸ್ ಅ ಥಿಂಗ್ ದಟ್ ಹ್ಯಾಸ್ ಅ ಡೆಫಿನೆಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಇಟ್ಸ್ ಅ ಥಿಂಗ್ ದಟ್ ಹ್ಯಾಸ್ ಡೆಫಿನೆಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಓಕೆ, ಸೊ ಆಲ್ವೇಸ್ ಇಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬಿಸ್ನೆಸ್ ಎಂಜಾಯ್ಸ್ ಸಪರೇಟ್ ಎಕ್ಸಿಸ್ಟೆನ್ಸ್ ಫ್ರಮ್ ದಟ್ ಆಫ್ ಇಟ್ಸ್ ಓನರ್ಸ್. ಬಿಸ್ನೆಸ್ಸಿಗೆ ಹೇಗೆ ಓನರ್ಗೆ ಹೇಗೆ ಒಂದು ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಅಂತ ಇದೆಯೋ, ಬಿಸ್ನೆಸ್ಗೂ ಕೂಡ ಅದೇ ರೀತಿಯಾಗಿ ಒಂದು ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಇದೆ. ಸೊ ಇವಾಗ ನಾವು ಅಕೌಂಟಿಂಗ್ ಅಲ್ಲಿ ಹೇಳುದಾದ್ರೆ, ಬಿಸ್ನೆಸ್ ಈಸ್ ಆಲ್ವೇಸ್ ಸಪರೇಟ್ ಫ್ರಮ್ ಇಟ್ಸ್ ಓನರ್. ಬಿಸ್ನೆಸ್ಸೇ ಬೇರೆ, ಓನರೇ ಬೇರೆ. ಓನರಿಗೆ ಹೇಗೆ ಒಂದು ಎಕ್ಸಿಸ್ಟೆನ್ಸ್, ಅಸ್ತಿತ್ವ ಅಂತ ಇದೆಯೋ, ಅದೇ ರೀತಿ ಬಿಸ್ನೆಸ್ಗೆ ಕೂಡ ಒಂದು ಎಂಟಿಟಿ ಅಥವಾ ಐಡೆಂಟಿಟಿ ಇದೆ. ಓಕೆ, ಹೋಪ್ ಯು ಆರ್ ಕ್ಲಿಯರ್ ವಿತ್ ದಟ್ ಕಾನ್ಸೆಪ್ಟ್. That is the meaning of term entity. Yes, hope you are clear with that concept, entity. Entity, in the other term you can say it as identity. A thing that has definite individual existence. ಈ ಟರ್ಮ್ಸ್ ಎಲ್ಲ ಯಾಕೆ ಇಂಪಾರ್ಟೆಂಟ್, ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಆಗ ಯಾವ್ದಾದ್ರು ಒಂದು ಟರ್ಮ್ ಕೊಟ್ಟು ಅದನ್ನ ನೀವು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆಲ್ಲ ಇರುತ್ತೆ. ಸೊ ಪ್ಲೀಸ್ ನೋ ದಟ್ ಮೀನಿಂಗ್. The next term is capital. Capital ಹೆಚ್ಚಾಗಿ ಕೇಳಿರ್ಬೋದು. Capital is nothing but ಬಂಡವಾಳ ಅಂತ ಹೇಳ್ತೇವೆ. What is this capital? See, capital is the money invested by the owner. Money invested by the owner in the firm or in the business. So, owner, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನಾನು ಏನು ಫಂಡ್ ಅನ್ನು ಬಿಸ್ನೆಸ್ಗೆ ಹಾಕ್ತೇನೋ, ಅಥವಾ ದ ಮನಿ ಇನ್ವೆಸ್ಟೆಡ್, ಏನು ನಾನು ಮನಿ ಅಥವಾ ಏನು ಫಂಡ್ ಅನ್ನು ಬಿಸ್ನೆಸ್ಗೆ ಅಂತ ಇನ್ವೆಸ್ಟ್ ಮಾಡ್ತೇನಲ್ಲ, ಸೊ ದಟ್ ಈಸ್ ನೋನ್ ಆಸ್ ಕ್ಯಾಪಿಟಲ್. ಬೇರೆ ಯಾರಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅದು ಕ್ಯಾಪಿಟಲ್ ಆಗಲ್ಲ. ದ ಮನಿ ಇನ್ವೆಸ್ಟೆಡ್, ಪರ್ಟಿಕ್ಯುಲರ್ಲಿ ಸಿ ದ ಮನಿ ಇನ್ವೆಸ್ಟೆಡ್ ಬೈ ದ ಓನರ್,
the money invested by the owner. That is very much important. ಗೊತ್ತಾಗ್ತಿದೆಯಾ? The money invested by the owner is called as capital. ಈಗ ಯಾರೋ ಬೇರೆಯವ್ರು, ನನ್ನ ಫ್ರೆಂಡ್ ನನಗೆ ಸ್ವಲ್ಪ ಫಂಡಿಂಗ್ ಅನ್ನು ಮಾಡಿದ್ದಾರೆ, ನನ್ನ ಫ್ರೆಂಡ್ ಸ್ವಲ್ಪ ಹಣವನ್ನು ಕೊಟ್ಟಿದ್ದಾರೆ, ಅದನ್ನು ಕ್ಯಾಪಿಟಲ್ ಅಂತ ಹೇಳ್ಬೋದಾ? ಇಲ್ಲ. ಆಸ್ ಎ ಓನರ್ ಆಫ್ ದ ಬಿಸ್ನೆಸ್, ನಾನು ಓನರ್ ಆಫ್ ದ ಬಿಸ್ನೆಸ್, ನಾನು ಇನ್ವೆಸ್ಟ್ ಮಾಡಿರ್ತೇನಲ್ಲ, the money invested by me or the money invested by the owner is known as capital. So hope you are clear with that concept. So ಇಲ್ಲಿ ನಾವು ಎರಡು ಟರ್ಮ್ಸ್ ಅನ್ನು ನೋಡಿದ್ವಿ. ಯಾವ್ದೆಲ್ಲ? entity as well as capital. Entity andre it means a thing that has definite individual existence. It has its own identity, it has its own existence, or it has its own astitva. ಅದಕ್ಕೆ ಅದರದಾದ ಒಂದು ಅಸ್ತಿತ್ವ ಇದೆ. Okay, the second one, capital. ನೆನಪಿಟ್ಕೊಳ್ಳಿ, ಮನಿ ಇನ್ವೆಸ್ಟೆಡ್ ಬೈ ದ ಓನರ್ ಅಂದ್ರೆ ಓನರ್ ತನ್ನ ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡಿದ ಮನಿ, ಅಥವಾ ದ ಬಿಸ್ನೆಸ್ ಅಥವಾ ಫರ್ಮ್ ಅಥವಾ ಒಂದು ಏನೋ ಒಂದು ಆರ್ಗನೈಸೇಷನ್ ಓನರ್ ಏನ್ ಇನ್ವೆಸ್ಟ್ ಮಾಡ್ತಾರೋ ದಟ್ ಈಸ್ ನೋನ್ ಆಸ್ capital. Yes, so hope you have understood that entity and capital. So we have learned two terms now. Next, the third term which I am going to discuss is business transactions. Very much important, very much important. Business transactions. So transaction ಅಂದ್ರೆ ಏನು? ವ್ಯವಹಾರಗಳು, business ಅಲ್ಲಿ ಆಗುವಂತ ವ್ಯವಹಾರಗಳು. Okay, see, first of all you should know the meaning of business transaction. Yes, let us see. A transaction means an event involving exchange of money or money's worth between the persons. So here transaction means an event involving exchange of money. So nanna kayinda innobbarige hana. So I have purchased a book, right? ನಾನು ಶಾಪಿಗೆ ಹೋಗ್ತೀನಿ, ಅಲ್ಲಿಂದ ಒಂದು ಬುಕ್ ಕೊಡಿ ಕೇಳ್ತೀನಿ. So what they'll do? Exchange. So they'll give the book to me, I will exchange or I'll give the money. So that is known as transaction. A transaction means an event involving exchange of money or money's worth. See, if I purchase a book, I'll get the book and I'll pay the money. So money bantu, sorry, ಅವರಿಗೆ ಏನಾಯ್ತು, ಶಾಪ್ಕೀಪರ್ಗೆ ಮನಿ ಸಿಕ್ತು. ಇನ್ ದ ಸೇಮ್ ಸೆನ್ಸ್ ಐ ಹ್ಯಾವ್ ರಿಸೀವ್ಡ್ ದ ವರ್ತ್, ಅಷ್ಟೇ ವರ್ತಿನ ಒಂದು ಬುಕ್ ನನಗೆ ಸಿಕ್ತು, right? So that is known as business transaction. It means it is an event involving exchange of money or money's worth between the persons. Okay, ಇಬ್ಬರ ನಡುವೆ ನಡೆದಂತ ಒಂದು ಟ್ರಾನ್ಸಾಕ್ಷನ್. ಇದು ಮೇನ್ ಆಗಿ ಎಕ್ಸ್ಚೇಂಜ್ ಆಫ್ ಮನಿ ಆಗಬೇಕು, ಅಂಡ್ ಅಷ್ಟೇ ವರ್ತಿದೆ ಏನೋ ಥಿಂಗ್ಸ್ಗಳು ಎಕ್ಸ್ಚೇಂಜ್ ಆಗ್ತವೆ. Okay, and it has two types. Business transaction alli we have two types, that is cash transaction, the other one is credit transaction. Cash transaction, okay, the other one is credit transaction. Now let us see what is cash transaction. Cash transaction andre enu anta nodona. It is a type of transaction where cash is paid or received immediately. So it is a cash transaction. Cash transaction andre enu? Where the cash is paid or received immediately. So I'll go to a shop, I'll buy the things, immediately I'll pay the cash or immediately I'll pay the money. Understood? That is known as a cash transaction. ಹಣದ ಏನು ವ್ಯವಹಾರ. ನಾವು ಒಂದು ವಸ್ತುವನ್ನು ಖರೀದಿ ಮಾಡ್ತೇವೆ, ಇಮಿಡಿಯೇಟ್ ಆಗಿ ಅದಕ್ಕೆ ಏನು ಬೆಲೆ ಇದೆಯೋ ಅದನ್ನು ನಾವು ಅವರಿಗೆ ಕೊಡ್ತೇವೆ. That is cash transaction. The next term is credit transaction. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ನೋಡಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಎಕ್ಸಾಂಪಲ್ ಇದೆ, ಪರ್ಚೇಸ್ಡ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್ ಆರ್ ಸೇಲ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್. ಕ್ಯಾಶ್ಗೆ ಗೂಡ್ಸ್ ಅನ್ನು ಪರ್ಚೇಸ್ ಮಾಡೋದು, ಗೂಡ್ಸ್ ಪರ್ಚೇಸ್ ಮಾಡೋದು, ಕ್ಯಾಶ್ ಅನ್ನು ಕೊಡುವಂಥದ್ದು. ಸೇಲ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಸೇಲ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್ ಅಂದ್ರೆ ಏನು? ಸೊ ಸೇಲ್ ಮಾಡ್ತೇವೆ ಗೂಡ್ಸ್ ಅನ್ನು, ಕ್ಯಾಶ್ ಅನ್ನು ಪಡ್ಕೊಳ್ತೇವೆ, ರೈಟ್? ದಟ್ ಈಸ್ ಕ್ಯಾಶ್ ಟ್ರಾನ್ಸಾಕ್ಷನ್. ದ ಅದರ್ ಟರ್ಮ್ ಇಸ್, ದ ಸೆಕೆಂಡ್ ಒನ್ ಇಸ್ credit transaction. Credit transaction. So what it means? See, it is a type of transaction where cash is paid or received on a particular further date or a particular future date. ಇಲ್ಲಿ ಕ್ರೆಡಿಟ್ ಅಂದ್ರೆ ಸಾಲಕ್ಕೆ, ಸಾಲಕ್ಕೆ ನಾವು ಗೂಡ್ಸ್ ಅನ್ನು ಬೈ ಮಾಡುವಂಥದ್ದು. ಇವತ್ತು ನೀವು ಪರ್ಚೇಸ್ ಮಾಡಿರ್ತೀರಿ, ಯು ವಿಲ್ ಪರ್ಚೇಸ್ ಅ ಗೂಡ್ಸ್, ಏನು ಅದರ ಹಣವನ್ನು ಇನ್ನೊಮ್ಮೆ ಕೊಡ್ತೇನೆ, ರೈಟ್? ಆರ್ ಸೇಲ್ ಆಫ್ ಗೂಡ್ಸ್. So you will sell the goods, but you will not immediately you will get the cash. You will tell, yes, ಈಗ ಎಲ್ಲಾದ್ರೆ ಮತ್ತೆ ಹಣವನ್ನು ಕೊಡಿ. ಅರ್ಥ ಆಗ್ತಾ ಇದೆಯಾ? So we have two types of see, first of all you should know the meaning of transaction. It means
an event involving exchange of money or money's worth, exchange. Okay, so it has two types, cash transaction as well as credit transaction, cash and credit. Cash means it is a type of transaction wherein cash is paid or received immediately. Okay, so the other one is credit transaction. So it is a transaction wherein cash is paid or received on a particular future date or particular further date. Yes, ಅರ್ಥ ಆಯ್ತಲ್ವಾ? So business transaction ಅಂದ್ರೆ ಏನು? So it is an event involving exchange of money or money's worth, and it has two types, that is cash transaction and credit transaction. Hope you are clear there. So the three terms ಯಾವುದೆಲ್ಲ entity, capital, business transaction. Okay, now let us go on to the next. Yes, assets. The next term is assets. Assets andre it is nothing but it is an economic resource of an enterprise. ನಮ್ಮಲ್ಲಿ ಇರುವಂತ ಆಸ್ತಿಗಳು. ಫಾರ್ ಎಕ್ಸಾಂಪಲ್, ಈಗ ನೀವೊಂದು ಕ್ಲಾಸ್ ರೂಮ್ ಅಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳಿ. ಸೊ ದ ಕ್ಲಾಸ್ ರೂಮ್ ಅಲ್ಲಿ ಇರುವಂತ ಬೆಂಚ್, ಫ್ಯಾನ್ ಇರ್ಬೋದು ಆರ್ ವಾಟ್ ಎವರ್. ಓಕೆ, ಸೊ ಈಗ ಮನೆಯಲ್ಲಿ ಟಿವಿ, ಫ್ರಿಜ್ ಇದೆಲ್ಲವೂ ಕೂಡ ಗೊತ್ತಾಗ್ತಿದ್ಯಾ, ಇದೆಲ್ಲವನ್ನು ಕೂಡ ನಾವೇನಂತ ಹೇಳ್ತೇವೆ, ಅಸೆಟ್ಸ್. ಸೊ ಅಸೆಟ್ಸ್ ಆರ್ ಎಕನಾಮಿಕ್ ರಿಸೋರ್ಸ್ ಆಫ್ ಅನ್ ಎಂಟರ್ಪ್ರೈಸ್. ಎಕನಾಮಿಕ್ resource, okay, of an enterprise that can be usefully expressed in monetary terms. That can be usefully expressed in monetary terms. ಅಂದ್ರೆ ಈಗ ಹೇಳಿದೆ ನೋಡಿ ಟಿವಿ. ಸೊ ಅದನ್ನು ಮಾನಿಟರಿ ಟರ್ಮ್ಸ್ ಅಲ್ಲಿ ಹೇಳ್ಬಹುದಲ್ವಾ, ಅದಕ್ಕೆ ಇಷ್ಟು ಕಾಸ್ಟ್, ಅದಕ್ಕೆ ಇಷ್ಟು. ಫ್ರಿಡ್ಜ್ ಅದಕ್ಕೆ 35,000 ಗೊತ್ತಾಗ್ತಿದ್ಯಾ. ವಾಷಿಂಗ್ ಮಿಷಿನ್ ಇದೆ ಅದಕ್ಕೊಂದು 40,000 ಗೊತ್ತಾಗ್ತಾ ಇದೆಯಾ. ಎಸ್, ಸೊ ಅಸೆಟ್ ಅಂದ್ರೆ ಅದೊಂದು ರಿಸೋರ್ಸ್, ನಮ್ಮಲ್ಲಿ ಇರುವಂತ ಅಥವಾ ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆಯಲ್ಲಿ ಇರುವಂತ ರಿಸೋರ್ಸ್ ಅಂತ ಹೇಳ್ತೇವೆ. ಅಂಡ್ ದಟ್ ಕ್ಯಾನ್ ಬಿ ಯೂಸ್ಫುಲಿ ಎಕ್ಸ್ಪ್ರೆಸ್ಡ್ ಇನ್ ಮಾನಿಟರಿ ಟರ್ಮ್ಸ್. ಅದನ್ನು ಮಾನಿಟರಿ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ಬೇಕು, ಗೊತ್ತಾಗ್ತಿದೆ. ಅದಕ್ಕೊಂದು ವ್ಯಾಲ್ಯೂ ಅಂತ ಇರಬೇಕು, ಮಾನಿಟರಿ ವ್ಯಾಲ್ಯೂ ಇರಬೇಕು. And here assets can be further divided into two types, that is fixed assets and current assets. Fixed assets and current assets. Nodi, fixed asset andre these are the assets held on long term basis. These are the assets held on long term basis, such as land, building, machinery, furniture, etc. ಗೊತ್ತಾಗ್ತಾ ಇದೆಯಾ ನೋಡಿ. ಫಿಕ್ಸೆಡ್ ಅಸೆಟ್ ಅಂದ್ರೆ ಅದು ನಮ್ಮ ಬಿಸ್ನೆಸ್ ಅಲ್ಲಿ ಲಾಂಗ್ ಟರ್ಮ್, ತುಂಬಾ ಸಮಯ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಲ್ಯಾಂಡ್, ನಮ್ಮಲ್ಲಿರುವಂತ ಭೂಮಿ ಇರ್ಬೋದು, ಆಸ್ತಿ ಇರ್ಬೋದು, ಅಥವಾ ನಮ್ಮಲ್ಲಿರುವಂತ ಬಿಲ್ಡಿಂಗ್, ಅಥವಾ ಒಂದು ಆರ್ಗನೈಸೇಷನ್ ಅಲ್ಲಿ ಮೆಷಿನ್ಗಳಿದೆ ಪ್ರೊಡಕ್ಷನ್ಗೆ ಅಂತ, ಅಥವಾ ನಮ್ಮಲ್ಲಿರುವಂತಹ ಫರ್ನಿಚರ್ ಇರ್ಬೋದು. ಇದೆಲ್ಲವೂ ಕೂಡ ಆಗಾಗ ಚೇಂಜ್ ಮಾಡ್ತಾ ಇರ್ತೇವಾ ಇಲ್ವಾ? ಅದೇನಾಗುತ್ತೆ, ಈ ಎಲ್ಲ ಅಸೆಟ್ಗಳು ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಬಿಸ್ನೆಸ್ ಅಲ್ಲಿ ಇರುವಂತದ್ದು. ಹೋಪ್ ಯು ಅಂಡರ್ಸ್ಟುಡ್. ಅದಕ್ಕೆ ನಾವು ಏನಂತ ಹೇಳ್ತೇವೆ, ಫಿಕ್ಸೆಡ್ ಅಸೆಟ್ಸ್. ಫಿಕ್ಸೆಡ್ ಅಸೆಟ್. ದ ಅದರ್ ಒನ್ ಇಸ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್. ಸೊ ಇದು ಕೂಡ ಅಸೆಟ್ಸ್. ದೀಸ್ ಆರ್ ದ ಅಸೆಟ್ ಹೆಲ್ಡ್ ಆನ್ ಶಾರ್ಟ್ ಟರ್ಮ್ ಬೇಸಿಸ್. ಏನು, ಶಾರ್ಟ್ ಟರ್ಮ್ ಬೇಸಿಸ್, ಸಚ್ ಆಸ್ ಡೆಟಾಸ್. ಡೆಟಾಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಮಗೆ ಹಣ ಕೊಡ್ಲಿಕ್ಕೆ ಬಾಕಿ ಇರುವವರು, ನಾವು ಹೇಳ್ತೇವೆ ಅವರಿಗೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಯಾರೋ ಸಾಲ ತಗೊಂಡಿರ್ತಾರೆ, ನೀವು 10 ವರ್ಷ ಬಿಟ್ಟು ಕೊಡಿ ಅಂತ ಹೇಳ್ತೇವೆ, ಲಾಂಗ್ ಟರ್ಮ್ ಅಲ್ಲಿ ಇಲ್ಲ. ಸೊ ಡೆಟಾಸ್ ಅಂದ್ರೆ ನಮ್ಗೆ ಸಾಲ ಕೊಡ್ಲಿಕ್ಕೆ ಇರ್ತಾರಲ್ಲ, ನಮ್ಮ ಕೈಯಿಂದ ಅವ್ರು ಏನ್ ಹೇಳ್ತೇವೆ, ಶಾರ್ಟ್ ಟರ್ಮ್ ಅಲ್ಲಿ ನಮ್ಗೆ ಅದನ್ನು ಕೊಡ್ಬೇಕು. ಬಿಲ್ಸ್ ರಿಸೀವೇಬಲ್. ಈಗ ಫಾರ್ ಎಕ್ಸಾಂಪಲ್ ನಾವೇನೋ ಟ್ರಾನ್ಸಾಕ್ಷನ್ ಮಾಡಿದೀವಿ, ನಮ್ಗೆ ಬಿಲ್ ಹಣ ಸಿಗಬೇಕಾಗಿದೆ, ನಾನು ಹೇಳ್ತಾರೆ ಒಂದು 10 ವರ್ಷ ಬಿಟ್ಟು ಕೊಡಿ, ಇಲ್ಲ ಅಲ್ಲ. ಸೊ ವಿದಿನ್ ಅ ಶಾರ್ಟ್ ಪೀರಿಯಡ್ ವಿ ಆರ್ ಗೋಯಿಂಗ್ ಟು ರಿಕವರ್ ಇಟ್. So that is known as current asset. Current asset. So here mainly you should know economic resource. Asset andre it is an economic resource. It has two types, fixed asset and current asset. Fixed asset andre it will be held in the business for longer period. Tumba long period alli irutte. Whereas current asset it will be held in a business for short period. Example for fixed asset is machinery, furniture. Whereas for current asset it is debtors and bills receivable. ಅರ್ಥ ಆಗ್ತಿದೆ ಅಲ್ಲ? ಸೊ here we have learned 4 terms now. 4 terms ಕಲ್ತಿದೀವಿ. ಯಾವ್ದೆಲ್ಲ? entity ಅಲ್ವಾ? entity, capital, business transaction and assets. ಸೊ ಇಷ್ಟನ್ನು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. Next let us move on to the next term. Yes. After this the next concept is liabilities. Okay.
After assets, the next concept is liabilities. See, liabilities andre enu anta heli nodona. Liabilities are the obligations that an enterprise has to pay sometimes in future. So asset anta helidre that is the economic resource of the organization, nammaliರುವ economic resource. Whereas liability andre ಒಂದು ಲೆಕ್ಕದಲ್ಲಿ ಸಾಲ ಅಥವಾ ಆಬ್ಲಿಗೇಷನ್, ನಾವು ಫ್ಯೂಚರ್ ಅಲ್ಲಿ ಯಾರಿಗಾದ್ರೂ ಕೊಡ್ಬೇಕಾಗುವಂಥದ್ದು ಅಥವಾ ಹಣವನ್ನು ಕೊಡ್ಬೇಕಾಗುವಂಥದ್ದು. ಲಯಬಿಲಿಟಿ ನನ್ನ ಸೈಡ್, ಕಂಪನಿಯ ಸೈಡ್ ಇಂದ ಅಥವಾ ಒಂದು ಬಿಸ್ನೆಸ್ ಸೈಡ್ ಇಂದ ಇರುವಂತಹ ಲಯಬಿಲಿಟಿ, ಗೊತ್ತಾಗ್ತಾ ಇದೆಯಾ? ಸೊ ಅದನ್ನು ಆಬ್ಲಿಗೇಷನ್ ಅಂತ ಹೇಳ್ತೇವೆ. ಸೊ ಲಯಬಿಲಿಟೀಸ್ ಆರ್ ಆಬ್ಲಿಗೇಷನ್. ಎಸ್, ಐ ಆಮ್ ಆಬ್ಲಿಜ್ ಟು ಪೇ. ನಾನು ಏನು ಸಾಲ ಪಡ್ಕೊಂಡಿರ್ತಾರೆ, ನಾನು ಪೇ ಮಾಡಬೇಕಾಗ್ತದೆ. ಸೊ ಇಟ್ ಇಸ್ ಅನ್ ಆಬ್ಲಿಗೇಷನ್ ದಟ್ ಆನ್ ಎಂಟರ್ಪ್ರೈಸ್ ಹ್ಯಾಸ್ ಟು ಪೇ. ನೋಡಿ, ಎಂಟರ್ಪ್ರೈಸ್ ಆರ್ ಬಿಸ್ನೆಸ್ ಹ್ಯಾಸ್ ಟು ಪೇ sometimes in the future. Okay, both big and small business find it necessary to borrow at one time or other to purchase goods on credit. ನೋಡಿ, ಅದನ್ನೇ ಹೇಳಿದ್ದು. ಫಾರ್ ಎಕ್ಸಾಂಪಲ್, ಈಗ ನಾವೇನೋ ಪರ್ಚೇಸ್ ಮಾಡಬೇಕಾಗುತ್ತೆ, ಯಾವ ಬಿಗ್ ಆರ್ಗನೈಸೇಷನ್ ಇರ್ಬೋದು, ಸ್ಮಾಲ್ ಆರ್ಗನೈಸೇಷನ್ ಇರ್ಬೋದು, ಆದ್ರೆ ಕೆಲವೊಂದು ಸಮಯದಲ್ಲಿ ಅವರು ಸಾಲಕ್ಕೆ ಅದನ್ನು ಪಡ್ಕೊಳ್ಬೇಕಾಗಿರ್ತದೆ, ಗೊತ್ತಾಗ್ತದೆ. ಈಗ ಹಣ ಎಲ್ಲ ಮತ್ತೆ ಕೊಡ್ತೇವೆ. ಸೊ ಇದನ್ನೆಲ್ಲ ನಾವು ಲಯಬಿಲಿಟಿ ಅಂತ ಹೇಳ್ತೇವೆ. ಲಯಬಿಲಿಟಿ ನಿಮ್ಗೆ ನೆನಪಿಟ್ಕೊಳ್ಬೇಕಾದ್ರೆ ದಟ್ ಇಸ್ ಸಾಲ, ಅಥವಾ ವಿ ಆರ್ ಲಯಬಲ್ ಟು ಪೇ, ವಿ ಆರ್ ಆಬ್ಲಿಜ್ ಟು ಪೇ ಅಂತ ಹೇಳ್ಬೋದು. ಸೊ ಆಬ್ಲಿಜ್ಡ್ ಅಥವಾ ಲಯಬಿಲಿಟಿ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಆಬ್ಲಿಗೇಷನ್ ದಟ್ ಅನ್ ಎಂಟರ್ಪ್ರೈಸ್ ಹ್ಯಾಸ್ ಟು ಪೇ. ಹಣವನ್ನ ಪಾವತಿ ಮಾಡಬೇಕಾಗಿರ್ತದೆ, ಅದನ್ನ ನಾವೇನಂತ ಹೇಳ್ತೇವೆ, ಲಯಬಿಲಿಟಿ. ಓಕೆ, ಅಸೆಟ್ ಅಂತ ಗೊತ್ತಾಗುತ್ತೆ. ಅಸೆಟ್ ಅಂದ್ರೆ ದಟ್ ಇಸ್ ಎಕನಾಮಿಕ್ ರಿಸೋರ್ಸ್ ಆಫ್ ಅನ್ ಆರ್ಗನೈಸೇಷನ್. ವರಾಸ್ ಲಯಬಿಲಿಟಿ ಅಂದ್ರೆ ಅರ್ಥ ಆಗ್ತಿದ್ಯಾ, ದ ಆಬ್ಲಿಗೇಷನ್ ದಟ್ ಆನ್ ಎಂಟರ್ಪ್ರೈಸ್ ಹ್ಯಾಸ್. ಆಬ್ಲಿಗೇಷನ್, ಐ ಆಮ್ ಆಬ್ಲಿಜ್ ಟು ಪೇ ದ ಮನಿ. ಸೊ ಅದನ್ನೇ ಅಲ್ಲಿ ಫರ್ದರ್ ಹೇಳಿದ್ದು. ಅದು ದೊಡ್ಡ ಆರ್ಗನೈಸೇಷನ್ ಇರ್ಬೋದು, ಸಣ್ಣ ಆರ್ಗನೈಸೇಷನ್ ಇರ್ಬೋದು, ಒಂದಲ್ಲ ಒಂದು ಟೈಮಿಗೆ ಅವ್ರಿಗೆ ಏನ್ ಮಾಡ್ಬೇಕಾಗುತ್ತೆ, ಕೆಲವೊಮ್ಮೆ ಸಾಲಕ್ಕೆ ಗೂಡ್ಸ್ ಅನ್ನು ಪರ್ಚೇಸ್ ಮಾಡಬೇಕಾಗಿ ಬಂದಿರುತ್ತೆ. ಇನ್ ಫ್ಯೂಚರ್ ದೇ ಹ್ಯಾವ್ ಟು ಪೇ ದಟ್ ಮನಿ. Hope you are clear with that. That is known as liability. Liability is nothing but the obligation of an enterprise. ಒಂದು ಸಂಸ್ಥೆಗೆ ಇರುವಂತ obligation. Okay. Next concept is debtors. Debtors. Yes. ನೋಡಿ, debtors ಅಂದ್ರೆ ಯಾರು, creditors ಅಂದ್ರೆ ಯಾರು? ಎಸ್, ನೋಡೋಣ. ಎಸ್, a debtor is a person who owes money to the business. A debtor is a person who owes money to the business. ಬಿಸ್ನೆಸ್ಗೆ ಹಣ ನೀಡ್ಲಿಕ್ಕಿರುವವರು ಅಥವಾ ಬಿಸ್ನೆಸ್ಗೆ ಹಣ ಕೊಡ್ಲಿಕ್ಕಿರುವವರು, ಅವರನ್ನ ನಾವೇನಂತ ಹೇಳ್ತೇವೆ, ಡೆಟಾರ್ಸ್. ಓಕೆ, ಸಿ, ಡೆಟಾರ್ಸ್ ಇನ್ಕ್ಲೂಡ್ ಆಲ್ ದೋಸ್ ಪರ್ಸನ್ಸ್ and organization to whom sales have been made on the credit basis. Sales have been made on the credit basis, but payment have not been received. ಅರ್ಥ ಆಗ್ತಾ ಇದೆಯಾ? ನೋಡಿ, ಡೆಟಾರ್ಸ್ ಅಂತ ಹೇಳಿದ್ರೆ, ಡೆಟಾರ್ ಅವರು ಒಂದು ಪರ್ಸನ್ ಆಗಿರ್ಬೋದು ಅಥವಾ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ಹೂ ಹ್ಯಾಸ್ ಟು ಪೇ ಟು ದ ಬಿಸ್ನೆಸ್. ಬಿಸ್ನೆಸ್ಗೆ ಹಣವನ್ನು ಕೊಡ್ಲಿಕ್ಕಿರುವವರು. So they has to pay to the business. Why? Mainly because for them sales might have been made in the credit. ಅವರಿಗೆ ನಾವು ಸೇಲ್ ಮಾಡಿದೀವಿ ಸಾಲಕ್ಕೆ, ಈಗ ಬೇಡ, ನೀವು ಮತ್ತೆ ಹಣವನ್ನು ಪಾವತಿಸಿ ಅಂತ ಹೇಳಿರ್ತೀವಿ. ಸೊ ಈಗ ಅವ್ರೇನ್ ಮಾಡ್ಬೇಕಾಗುತ್ತೆ, ಸಂಸ್ಥೆಗೆ ಹಣವನ್ನು ನೀಡ್ಬೇಕಾಗುತ್ತೆ, ಗೊತ್ತಾಗ್ತಿದ್ಯಾ? ಸೊ ಅಂತವರನ್ನ ನಾವೇನು ಹೇಳ್ತೇವೆ, ಡೆಟಾರ್ಸ್. ಸೊ ನಮಗೆ ಒಂದು ಆರ್ಗನೈಸೇಷನ್ಗೆ ಯಾರು ಹಣವನ್ನು ಪಾವತಿಸಲು ಬಾಕಿ ಇರ್ತದೋ, ಅಥವಾ ಆ ವ್ಯಕ್ತಿ, ಆ ಪರ್ಸನ್ ಏನಿದ್ದಾರೋ, ಅದು ಪರ್ಸನ್ ಆಗಿರ್ಬೋದು, ಒಂದು ಆರ್ಗನೈಸೇಷನ್ ಆಗಿರ್ಬೋದು. ಒಬ್ಬ ವ್ಯಕ್ತಿಗೆ ನಾವು ಸಾಲ ಕೊಟ್ಟಿರ್ಬೋದು ಅಥವಾ ಇನ್ನೊಂದು ಆರ್ಗನೈಸೇಷನ್ಗೆ ನಾವು ಕೊಟ್ಟಿರ್ಬೋದು, ಬಟ್ ಹಿ ಹ್ಯಾಸ್ ಟು ಓ ಮನಿ ಟು ದ ಬಿಸ್ನೆಸ್. ಮನಿ ಟು ದ ಬಿಸ್ನೆಸ್, ಅದು ತುಂಬಾ ಇಂಪಾರ್ಟೆಂಟ್. ಸೊ ಅದು ಅವರನ್ನ ನಾವೇನಂತ ಹೇಳ್ತೇವೆ, ಡೆಟಾರ್. ಸೊ ಡೆಟಾರ್ ಇಸ್ ಅ ಪರ್ಸನ್ ಹೂ ಓಸ್ ಮನಿ ಟು ದ ಬಿಸ್ನೆಸ್. ಹೋಪ್ ಯು ಆರ್ ಗೆಟಿಂಗ್ ದಿಸ್. ಸೊ ದ ಟೂ ಟರ್ಮ್ಸ್ here are liabilities. Liabilities ಅಂದ್ರೆ ಒಂದು ಅರ್ಥದಲ್ಲಿ ಸಾಲ, obligation. Okay, yes. The second one is debtor. Debtor ಅಂದ್ರೆ is a person who has to owe money to the business. Okay. The next one is creditors. You know, creditors. So creditor ಅಂದ್ರೆ ಯಾರು? debtors ಅಂದ್ರೆ ಗೊತ್ತಾಯ್ತಾ ಈಗ, ಅದರ ಅಪೋಸಿಟ್ creditors. debtor ಅಂದ್ರೆ ಏನು? who has to owe money to the business. ಬಟ್ ಇಲ್ಲಿ ಕ್ರೆಡಿಟಾರ್ಸ್ ಅಂದ್ರೆ ಯಾರು ಅಂದ್ರೆ, ಕ್ರೆಡಿಟಾರ್ಸ್ ಇಸ್ ಅ ಪರ್ಸನ್ ಟು whom business owes money. So exactly opposite of debtors,
ಕ್ರೆಡಿಟರ್ಸ್ ಅಂತ ಹೇಳಿದ್ರೆ ಯಾವ ವ್ಯಕ್ತಿಗೆ ಬಿಸ್ನೆಸ್ ಹಣವನ್ನು ಕೊಡ್ಲಿಕ್ಕೆ ಬಾಕಿ ಇರ್ತದೋ. ಫಾರ್ ಎಕ್ಸಾಂಪಲ್ ನಾವು ಬೇರೆಯವರ ಹತ್ರದಿಂದ ಸಾಲ ಪಡ್ಕೊಂಡಿರ್ತೇವೆ ನೋಡಿ, ಅದನ್ನೇ ನೆಕ್ಸ್ಟ್ ಹೇಳಿದ್ದಾರೆ. ಕ್ರೆಡಿಟರ್ಸ್ ಇನ್ಕ್ಲೂಡ್ ಆಲ್ ದೋಸ್ ಪರ್ಸನ್ಸ್ ಅಂಡ್ ಆರ್ಗನೈಸೇಷನ್ from whom goods have been purchased. Goods have been purchased on credit basis. So, for example, ನಾವೊಂದು ಆರ್ಗನೈಸೇಷನ್ ನಾವೇನ್ ಮಾಡಿದ್ದೀವಿ, ಸಾಲಕ್ಕೆ ಗೂಡ್ಸ್ ಅನ್ನು ಪರ್ಚೇಸ್ ಮಾಡಿರ್ತೇವೆ. ಸಾಲಕ್ಕೆ ಈಗ ಕ್ಯಾಶ್ ಇಲ್ಲ, ಮತ್ತೆ ಕೊಡ್ತೇವೆ. ಹಿಯರ್ ವಿ ಹ್ಯಾವ್ ಟು ಪೇ ಮನಿ ಟು ದ ಯಾರಿಗೆ, ದ ಪರ್ಸನ್ ಹೂ ಹ್ಯಾಸ್ ಲೆಂಟ್ ಅಸ್ ದ ಗೊತ್ತಾಗ್ತಾ ಇದೆ. ಸೊ ಕ್ರೆಡಿಟರ್ ಇಸ್ ಅ ಪರ್ಸನ್ ಟು ಹೂಮ್ ಬಿಸ್ನೆಸ್ ಓಸ್ ಮನಿ. ಸೊ ಕ್ರೆಡಿಟರ್ಗೆ ನಾವೇನ್ ಮಾಡ್ಬೇಕಾಗ್ತದೆ, ಹಣವನ್ನು ಕೊಡ್ಬೇಕಾಗ್ತದೆ. ಅರ್ಥ ಆಗ್ತಿದ್ಯಾ? ಸೊ ಡೆಟಾರ್ ಅಂದ್ರೇನು? ಡೆಟಾರ್ ಇಸ್ ಅ ಪರ್ಸನ್ ಹೂ ಓಸ್ ಮನಿ ಟು ದ ಬಿಸ್ನೆಸ್, ಟು ದ ಬಿಸ್ನೆಸ್, ಬಿಸ್ನೆಸ್ಗೆ ಕೊಡುವಂಥದ್ದು. ಕ್ರೆಡಿಟರ್ ಅಂದ್ರೆ, ಕ್ರೆಡಿಟರ್ ಇಸ್ ಅ ಪರ್ಸನ್ ಟು ಹೂಮ್ ಬಿಸ್ನೆಸ್ ಓಸ್ ದ ಮನಿ, ಟು ಹೂಮ್ ಬಿಸ್ನೆಸ್ ಓಸ್ ದ ಮನಿ. ಬಿಸ್ನೆಸ್ ಯಾರಿಗೆ ಹಣ ಕೊಡ್ಲಿಕ್ಕೆ ಬಾಕಿ ಇರ್ತದೆ ಅವರನ್ನು ಕ್ರೆಡಿಟರ್ಸ್, ನಮಗೆ ಸಾಲ ಕೊಟ್ಟವರು. ಗೊತ್ತಾಗ್ತಾ ಇದೆಯಾ? ಕ್ರೆಡಿಟರ್ಸ್ ಅಂತ ಹೇಳಿ. Hope you are getting this. Debtors and creditors. Debtors and creditors. Okay. Yes. The next term is drawings. You know, drawings. So what is this? See, it refers to cash. Cash irbodu, goods. ಗೂಡ್ಸ್ ಇರ್ಬೋದು, ಆರ್ ಎನಿ ಅದರ್ ಅಸೆಟ್ಸ್. ಅಸೆಟ್ಸ್ ಅಂದ್ರೆ ಏನು ಅಂತ ಹೇಳಿದ್ದೇನೆ ಅಲ್ವಾ? ಸೊ ದ ಎಕನಾಮಿಕ್ ರಿಸೋರ್ಸ್, ನಮ್ಮ ಆರ್ಗನೈಸೇಷನ್ ಇರುವಂತ ರಿಸೋರ್ಸ್. ಸೊ ಇಲ್ಲಿ ಡ್ರಾಯಿಂಗ್ಸ್ ಅಂದ್ರೆ ಇಟ್ ಮೈಟ್ ಬಿ ಕ್ಯಾಶ್, goods or any other assets withdrawn by the owner, withdrawn by the owner for his personal use, for his personal use. ಈಗ ನೋಡಿ, ನಾನು ಒಂದು ಬಿಸ್ನೆಸ್ ಮ್ಯಾನ್. ಸೊ ಈಗ ಫಾರ್ ಎಕ್ಸಾಂಪಲ್ ನನ್ನ ಮಗನ ಒಂದು ಸ್ಕೂಲ್ ಫೀಸ್ ಕಟ್ಟಬೇಕಾಗುತ್ತೆ. ನಾನೇನ್ ಮಾಡ್ತೀನಿ, ನನ್ನ ಬಿಸ್ನೆಸ್ ಇಂದ ಹಣವನ್ನು ತೆಗಿತೇನೆ. ಗೊತ್ತಾಗ್ತಾ ಇದೆ? ಸೊ ಇಟ್ ಈಸ್ ನೋನ್ ಆಸ್ ಡ್ರಾಯಿಂಗ್ಸ್. ದ ಮನಿ ವಿಡ್ರಾನ್ ಬೈ ದ ಓನರ್, ದ ಮನಿ ವಿಡ್ರಾನ್, ಟೇಕನ್, ಅದು ಮನಿ ಇರ್ಬೋದು ಅಥವಾ ಗೂಡ್ಸ್ ಇರ್ಬೋದು ಆರ್ ಅಸೆಟ್ಸ್ ಇರ್ಬೋದು, ವಿಡ್ರಾನ್ ಬೈ ದ ಓನರ್ ಫಾರ್ ಹಿಸ್ ಪರ್ಸನಲ್ ಯೂಸ್. ನನ್ನ ಸ್ವಂತಕ್ಕೆ, ಬಿಸ್ನೆಸ್ಗೆ ತಗೊಂಡ್ರಲ್ಲ, ನನ್ನ ಸ್ವಂತಕ್ಕೆ ನಾನು ಆಸ್ ಅ ಓನರ್ ಏನು ವಿಡ್ರಾ ಮಾಡ್ತೇನೋ ಅದನ್ನು ನಾವು ಡ್ರಾಯಿಂಗ್ಸ್ ಅಂತ ಹೇಳ್ತೇವೆ. ಇಲ್ಲಿ ಎರಡು ಇಂಪಾರ್ಟೆಂಟ್ ಯಾವ್ದಂದ್ರೆ ಕ್ಯಾಪಿಟಲ್ ಅಂಡ್ ಡ್ರಾಯಿಂಗ್ಸ್. ಕ್ಯಾಪಿಟಲ್ ತುಂಬಾ ಹತ್ತತ್ರ ಇದೆ ನೋಡಿ ಲಿಂಕ್. ಕ್ಯಾಪಿಟಲ್ ಅಂದ್ರೆ ಮನಿ ಇನ್ವೆಸ್ಟೆಡ್ ಬೈ ದ ಓನರ್, ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದಂತ ಹಣ. ವೆರಾಸ್ ಡ್ರಾಯಿಂಗ್ಸ್ ಅಂದ್ರೆ ಮನಿ ವಿಡ್ರಾನ್ ಬೈ ದ ಓನರ್. ಗೊತ್ತಾಗ್ತಾ ಇದೆಯಾ? ಫಾರ್ ಹಿಸ್ ಪರ್ಸನಲ್ ಯೂಸ್. ಎಕ್ಸಾಂಪಲ್ ಹೇಳಿದಲ್ಲ, ನನ್ಗೆ ಏನೊಂದು ಗಾಡಿ ಪರ್ಚೇಸ್ ಮಾಡ್ಬೇಕಿತ್ತು, ನಾನೇನ್ ಮಾಡ್ತೇನೆ, ನನ್ನ ಬಿಸ್ನೆಸ್ ಇಂದ ಹಣವನ್ನು ನನ್ನ ಸ್ವಂತ ಖರ್ಚಿಗೆ ಯೂಸ್ ಮಾಡಿದೆ. ಸೊ ದಟ್ ಈಸ್ ನೋನ್ ಆಸ್ drawings. Hope you are getting that. Yes. After this, the next concept, the next term is goods. You know, goods. Yes. Now, goods ಅಂತ ಕೇಳಿದ್ದೇವೆ. goods ಈಗೆಲ್ಲ ಹಿಂದೆ ಕೂಡ ಹೇಳಿದೆ ತುಂಬಾ ಸತಿ, goods or commodities ಅಂತ ಹೇಳಿ. So now let us see the meaning of goods. goods ಅಂದ್ರೆ ಏನು? Okay. See, it refers to a commodities, products or things in which a trader deals. ನೋಡಿ, ಗೂಡ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಇಟ್ ಮೈಟ್ ಬಿ ಅ ಕಮೋಡಿಟೀಸ್, ವಸ್ತುಗಳಿರ್ಬೋದು, ಅಥವಾ ಏನೋ ಒಂದು ಪ್ರಾಡಕ್ಟ್ ಇರ್ಬೋದು, ಅಥವಾ ಏನೋ ಒಂದು ಥಿಂಗ್ಸ್ ಇರ್ಬೋದು, ಇನ್ ವಿಚ್ ಅ ಟ್ರೇಡರ್ ಡೀಲ್ಸ್. ಗೊತ್ತಾಗ್ತಾ ಇದೆಯಾ? ಅದನ್ನ ನಾವು ಗೂಡ್ಸ್ ಅಂತ ಹೇಳ್ತೇವೆ. ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ಲಿಕ್ಕೆ ನೋಡಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಫಾರ್ ಸ್ಟೇಷನರಿ ಮರ್ಚೆಂಟ್, ಈಗ ಸ್ಟೇಷನರಿ ಅಂದ್ರೆ ಗೊತ್ತಾಗ್ತಿದೆ, ಒಂದು ಬುಕ್ ಶಾಪ್, ಅದು ಒಂದು ಬುಕ್ ಅಂಗಡಿಯಲ್ಲಿ ಇಟ್ಕೊಳ್ಳಿ, ಸ್ಟೇಷನರಿ. ಅವರಿಗೆ ಏನು ಗೂಡ್ಸ್? ಎಸ್, ಬುಕ್ಸ್. ಅವ್ರು ಮಾರುವಂತ ಬುಕ್ಸ್, ಪೆನ್, ಪೆನ್ಸಿಲ್, ಇರೇಸರ್ಸ್ ಆಗಿರ್ಬೋದು, ಅಥವಾ ಏನು ಸ್ಟೇಷನರಿ ಥಿಂಗ್ಸ್, ಈಗೇನು ಸ್ಕೇಲ್ ಮತ್ತೆ ಟೆಕ್ಸ್ಟ್ ಬುಕ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಏನಾಗುತ್ತೆ, ಇಟ್ ಈಸ್ ಅ ಗೂಡ್ಸ್ ಫಾರ್ ಸ್ಟೇಷನರಿ ಮರ್ಚೆಂಟ್. ಓಕೆ. ಎಸ್. ಫಾರ್ ಕ್ಲಾತ್ ಮರ್ಚೆಂಟ್, ಫಾರ್ ಕ್ಲಾತ್, ಈಗ ಬಟ್ಟೆ ಅಂಗಡಿ ಅಥವಾ ಇದ್ರಲ್ಲಿ ಬಟ್ಟೆ ಅಂಗಡಿ ಅವರಿಗೆ ಯಾವ್ದವರ ಗೂಡ್ಸ್ ಆಗುತ್ತೆ? ಕ್ಲಾತ್ಸ್ ಆರ್ ಹಿಸ್ ಗೂಡ್ಸ್. ಗೊತ್ತಾಗ್ತಾ ಇದೆಯಾ? ಎಸ್. ಫಾರ್ ಎಕ್ಸಾಂಪಲ್ ಈಗ ಫರ್ನಿಚರ್ ಮರ್ಚೆಂಟಿಗೆ ಅವರಿಗೇನು, ಅವರಲ್ಲಿ ಇರುವಂತಹ ಫರ್ನಿಚರೇ ಅವರ ಗೂಡ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಗೂಡ್ಸ್ ಇಸ್ ನಥಿಂಗ್ ಬಟ್ ದ ಕಮಾಡಿಟೀಸ್, ಪ್ರಾಡಕ್ಟ್ಸ್ ಆರ್ ಥಿಂಗ್ಸ್ ಇನ್ ವಿಚ್ ಅ ಟ್ರೇಡರ್ ಡೀಲ್ಸ್. ಯಾವ ಕಮಾಡಿಟಿ ಅಥವಾ ಪ್ರಾಡಕ್ಟ್ ಅಥವಾ ಥಿಂಗ್ಸ್ ಜೊತೆ ಒಬ್ಬ ಟ್ರೇಡರ್ ಡೀಲ್ ಮಾಡ್ತಾರೋ, ಸೊ ಅದನ್ನ ಏನಂತ ಹೇಳ್ತೇವೆ ನಾವು? ಗೂಡ್ಸ್. ಹೋಪ್ ಯು ಆರ್ ಗೆಟಿಂಗ್ ದಿಸ್, ಗೂಡ್ಸ್. ಓಕೆ. ನೆಕ್ಸ್ಟ್ term is stock. Next term is stock. So what is this? Yes, unsold goods in the business organization at the end of the year is known as stock.
ಏನು ಅನ್ಸೋಲ್ಡ್ ಗೂಡ್ಸ್. ಸೊ ಗೂಡ್ಸ್ ಅಂತ ಹೇಳಿದ್ರೆ ದ ಕಮಾಡಿಟೀಸ್ ಆರ್ ದ ಥಿಂಗ್ಸ್ ಇನ್ ವಿಚ್ ದ ಟ್ರೇಡರ್ ಡೀಲ್ಸ್. ಅರ್ಥ ಆಗ್ತಾ ಇದೆಯಾ? ಈಗ ಫಾರ್ ಎಕ್ಸಾಂಪಲ್ ಎಲ್ಲವೂ ಕೂಡ ಏನಾಗ್ತದೆ, ಟ್ರಾನ್ಸಾಕ್ಷನ್ ಆಗುತ್ತೆ, ವ್ಯವಹಾರ ಆಗುತ್ತೆ, ಪರ್ಚೇಸ್ ಸೇಲ್ ಎಲ್ಲ ಆಯ್ತು. ಬಟ್ ಎಟ್ ದ ಎಂಡ್ ಆಫ್ ದ ಇಯರ್ ನಾವು ನೋಡುವಾಗ ಏನಾಗುತ್ತೆ, ಬಿಸ್ನೆಸ್ ಆರ್ಗನೈಸೇಷನ್ ಕೆಲವೊಂದು ಹಾಗೇ ಉಳಿದಿರ್ತದೆ, ಕೆಲವೊಂದು ಗೂಡ್ಸ್ಗಳು ಸೇಲ್ ಆಗದೆ ಉಳಿದಿರ್ತದೆ. ಅದನ್ನ ನಾವೇನ್ ಹೇಳ್ತೇವೆ, ಸ್ಟಾಕ್. ಹೋಪ್ ಯು ಆರ್ ಗೆಟಿಂಗ್ ದಿಸ್. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಗೂಡ್ಸ್ ಅಂತ ಹೇಳಿದ್ರೆ ಇನ್ ವಿಚ್ ದ ಟ್ರೇಡರ್ ಡೀಲ್ಸ್, ಅದರಲ್ಲಿ ಅವನು ಬಿಸ್ನೆಸ್ ಅದು ವ್ಯವಹಾರವನ್ನು ಮಾಡ್ತಾನೆ. ಬಟ್ ಎಟ್ ದ ಎಂಡ್ ಆಫ್ ದ ಇಯರ್ ಏನಾಗುತ್ತೆ, ಎಲ್ಲವೂ ಕೂಡ ಸೇಲ್ ಆಗಿರ್ಬೇಕು ಅಂತ ಏನಿಲ್ಲ, ಕೆಲವೊಂದು ವಸ್ತುಗಳು ಹಾಗೆ ಉಳಿದಿರ್ತವೆ. ಸೊ ಅದನ್ನ ನಾವೇನಂತ ಹೇಳ್ತೇವೆ, ಸ್ಟಾಕ್. ಸ್ಟಾಕ್ ಅಂತ ಹೇಳಿದಾಗ ಮೈಂಡಿಗೆ ಏನು ಬರಬೇಕು, ಇಟ್ ಈಸ್ ಅನ್ಸೋಲ್ಡ್ ಗೂಡ್ಸ್. ಇಟ್ ಇಸ್ ನಥಿಂಗ್ ಬಟ್ ದ ಅನ್ಸೋಲ್ಡ್ ಗೂಡ್ಸ್. ಓಕೆ. ದ ನೆಕ್ಸ್ಟ್ ಒನ್ ಇಸ್ purchases. Purchases. Okay, what is this purchases? Very simple. Goods purchased by the business. Goods purchased by the business for production or for sale is called as purchase. Purchases ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ, because even in day to day life also we purchase many things ಅಲ್ವಾ. ನಾವು ತುಂಬಾ ನಮ್ಗೆ ಮನೆಗೆ ಬೇಕಾದ ಥಿಂಗ್ಸ್ ಇರ್ಬೋದು ಅಥವಾ ಡ್ರೆಸ್ ಇರ್ಬೋದು, we purchase. So goods purchased by the business. Goods purchase. Goods ಅಂತ ಹೇಳಿದ್ರೆ ಈಗ ನಿಮ್ಗೆ ನೆನಪಾಯ್ತು. ಸೊ ಗೂಡ್ಸ್ ಪರ್ಚೇಸ್ಡ್ ಬೈ ಎ ಬಿಸ್ನೆಸ್ ಫಾರ್ ಪ್ರೊಡಕ್ಷನ್. ಪ್ರೊಡಕ್ಷನಿಗೆ ಇರ್ಬೋದು, ಅದರಿಂದ ಪ್ರೊಡಕ್ಷನ್ ಮಾಡ್ಬೋದು, ಅಥವಾ ಗೂಡ್ಸ್ ಪರ್ಚೇಸ್ ಮಾಡಿ ನಾವು ಸೇಲ್ ಮಾಡ್ಲಿಕ್ಕೆ ಇರ್ಬೋದು. ಸೊ ಅದನ್ನ ನಾವೊಂದು ಏನಂತ ಹೇಳ್ತೇವೆ, ಪರ್ಚೇಸಸ್. ಸೊ ಹೋಪ್ ಯು ಆರ್ ಗೆಟಿಂಗ್ ದಿಸ್. ಗೂಡ್ಸ್ ಅಂದ್ರೆ ಏನು, ಇಟ್ ಈಸ್ ನಥಿಂಗ್ ಬಟ್ commodity in which the trader or the product in which the trader deals. ಅಂದ್ರೆ ನಾನೀಗ ಒಂದು ಕ್ಲಾತ್ ಬಿಸ್ನೆಸ್ ಮಾಡ್ತಿದ್ದೀನಿ ಅಂದ್ರೆ ನನಗೆ ಯಾವ್ದು ಕಮಾಡಿಟಿ, ಕ್ಲಾತ್ಸ್. ಗೊತ್ತಾಗ್ತಾ ಇದೆಯಾ? ನಾನೀಗ ಏನೊಂದು ವುಡನ್ ಕೆಲಸ ಮಾಡ್ತಾ ಅಥವಾ ಏನೋ ಒಂದು ವರ್ಕ್ ಮಾಡ್ತಾ ಇದ್ದೀನಿ, ಅಥವಾ ನನ್ಗೆ ಏನು ಇದು ನಮ್ಗೆ ಫರ್ನಿಚರ್ ಇರ್ಬೋದು ಅಥವಾ ವುಡ್ ಇರ್ಬೋದು, ಅದು ನನ್ನ ಕಮಾಡಿಟಿ. ಓಕೆ. ದ ನೆಕ್ಸ್ಟ್ ಒನ್ ಇಸ್ ಸ್ಟಾಕ್. ಗೊತ್ತಾಗ್ತಾ ಇದೆಯಾ? ಸ್ಟಾಕ್. ಸೊ ಸ್ಟಾಕ್ ಅಂತ ಹೇಳಿದ್ರೆ ಅನ್ಸೋಲ್ಡ್ ಗೂಡ್ಸ್. ಅನ್ಸೋಲ್ಡ್ ಗೂಡ್ಸ್ ಅಂದ್ರೆ ನಮ್ಮ ಬಿಸ್ನೆಸ್ ಅಲ್ಲಿ ಸೇಲ್ ಆಗದೆ, ಈಗ ನಾವೆಲ್ಲ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಆ ವರ್ಷದ ಕೊನೆಗೆ ಕೆಲವೊಂದು ಗೂಡ್ಸ್ ಸೇಲ್ ಆಗದೆ ಬಾಕಿ ಉಳಿದಿರ್ತದೆ. ಸೊ ಅದನ್ನ ನಾವೇನಂತ ಹೇಳ್ತೇವೆ, ಸ್ಟಾಕ್. Hope you are getting that. We call it as stock. And next one is purchases. Okay, purchases. So purchases ಅಂತ ಹೇಳಿದ್ರೆ it is nothing but the goods purchased by a business for production or for sale. Hope you are getting this. After that, the next term is sales. Purchase ಆದ ನಂತರ next term ಯಾವುದು, sales. Very simple. Goods sold by a business are called sales. ಸೊ ಒಂದು ಬಿಸ್ನೆಸ್ ಏನು ಗೂಡ್ಸ್ ಅಥವಾ ಏನು ಕಮಾಡಿಟೀಸ್ ಅನ್ನು ಸೇಲ್ ಮಾಡುತ್ತಾ, ಸೊ ಅದನ್ನ ನಾವೇನಂತ ಹೇಳ್ತೇವೆ, ಸೇಲ್ಸ್. ದ ಸೇಲ್ ಮೇ ಬಿ ಆಫ್ ಕ್ಯಾಶ್ ಸೇಲ್ಸ್ ಆರ್ ಕ್ರೆಡಿಟ್ ಸೇಲ್ಸ್. ಫಾರ್ ಎಕ್ಸಾಂಪಲ್ ಈಗ ಪರ್ಚೇಸ್ ಅಲ್ಲಿ ಕೂಡ ಪರ್ಚೇಸ್ ಮಾಡುವಾಗ ವಿ ಕ್ಯಾನ್ ಪರ್ಚೇಸ್ ಫಾರ್ ಕ್ಯಾಶ್ ಆರ್ we can purchase on credit. Even the sales is same. So goods sold by the business is called as sales, and it may be of cash sales or credit sales. ಯಾವುದು ಕೂಡ ಆಗಿರಬಹುದು. So it is very simple, purchases and sales. The next one is profit. So ಹೆಚ್ಚು ನಾವು ಕೇಳಿದ್ದೇವೆ ಪ್ರಾಫಿಟ್ ಆಗಿದೆ ಬಿಸ್ನೆಸ್ಗೆ ಅಲ್ವಾ. ಸೊ ವಾಟ್ ಇಸ್ ದಿಸ್ ಪ್ರಾಫಿಟ್? ಓಕೆ. ಸೊ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಯಾವ ಉದ್ದೇಶದಿಂದ ಮಾಡ್ತಾರೆ, ಲಾಸ್ ಆಗ್ಲಿ ಅಂತಾನ? Never and ever. So the main intention is profit. Okay. Now let us see the meaning of profit. So profit andre enu? The excess of revenue. Revenue is nothing but income anta helabodu, nimage easy agi artha aglike. Excess, ಜಾಸ್ತಿ. The excess of revenue over its related expenses. Over its related expenses during an accounting year. For example, ಆ ಒಂದು ವರ್ಷದಲ್ಲಿ ನಮ್ಮ ಏನಿದೆ, ಫಾರ್ ಎಕ್ಸಾಂಪಲ್ ಈಗ ನನ್ನ ಖರ್ಚಿಗಿಂತ ನನಗೆ ಇನ್ಕಮ್ ಜಾಸ್ತಿ. ಫಾರ್ ಎಕ್ಸಾಂಪಲ್ ಈಗ ನನ್ನ ಇನ್ಕಮ್ 100, ನಾನು 200 ಖರ್ಚು ಮಾಡಿದ್ರೆ ಏನಾಯ್ತಲ್ಲಿ, ಲಾಸ್ ಅಲ್ವಾ. ಸೊ ಇಲ್ಲಿ ಪ್ರಾಫಿಟ್ ಅಂದ್ರೆ ಎಕ್ಸಸ್, ಜಾಸ್ತಿ ಇನ್ಕಮ್ ಓವರ್ ಮೈ ಎಕ್ಸ್ಪೆನ್ಸಸ್. ನನ್ನ ಎಕ್ಸ್ಪೆನ್ಸ್ಗಿಂತ ನನ್ನ ಇನ್ಕಮ್ ಜಾಸ್ತಿ ಇದ್ರೆ ವಿ ಕಾಲ್ ಇಟ್ ಆಸ್ ಪ್ರಾಫಿಟ್. ಸೊ ಹೋಪ್ ಯು ಆರ್ ಗೆಟಿಂಗ್ ದಟ್. So that is the meaning of profit. Simple ಆಗಿ ನೆನಪಿಟ್ಕೊಳ್ಬೇಕಾದ್ರೆ the excess of revenue over its related expenses. ರಿಲೇಟೆಡ್ ಎಕ್ಸ್ಪೆನ್ಸಸ್ ಗಿಂತ ನಮ್ಮ ಇನ್ಕಮ್ ಜಾಸ್ತಿ ಇದೆ, ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆನ್ಸ್ ಕಡಿಮೆ ಇದೆ. ಸೊ ಇನ್ಕಮ್ ಜಾಸ್ತಿ ಇದ್ರೆ ವಿ ಕಾಲ್ ಇಟ್ ಆಸ್ ಪ್ರಾಫಿಟ್. ಓಕೆ, ಹೋಪ್ ಯು ಆರ್ ಗೆಟಿಂಗ್ ದಟ್. ಅಂಡ್ ದ ನೆಕ್ಸ್ಟ್ ಟರ್ಮ್ ಇಸ್ ಓಚರ್. ಏನು ಓಚರ್? ಓಚರ್ ಅಂತ ನೀವು ಕೇಳಿದೀವಿ. ಫಾರ್ ಎಕ್ಸಾಂಪಲ್ ನೀವು ಒಂದು ಶಾಪಿಗೆ ಹೋಗಿ ಬಟ್ಟೆ ಪರ್ಚೇಸ್, ಒಂದು ಸ್ಲಿಪ್ ಕೊಡ್ತಾರಲ್ಲ ನಿಮ್ಗೆ,
ಸೊ ಇಷ್ಟು ಪರ್ಚೇಸ್ ಮಾಡಿದ್ರೆ ವಾಟ್ ಇಸ್ ದ ಅಮೌಂಟ್, ಆ ಬಿಲ್ ಬರೆದು ಕೊಡ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಓಚರ್. ಅದನ್ನೇ ನಾವು ರಿಸಿಪ್ಟ್ ಅಂತ ಹೇಳ್ತೇವೆ, ಅದೇ ಓಚರ್. ಸೊ ಓಚರ್ ಅಂದ್ರೆ ಏನು? ದ ಡಾಕ್ಯುಮೆಂಟರಿ ಎವಿಡೆನ್ಸ್. ಸೊ ಈ ವರ್ಡ್ ನೆನಪಿಟ್ಕೊಳ್ಬೇಕು. ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ಆಫ್ ಎ ಟ್ರಾನ್ಸಾಕ್ಷನ್ is known as OCHR, the documentary evidence in support of a transaction. Why it is called as documentary evidence? ಅದನ್ನ ಯಾಕೆ documentary evidence? ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದೀರಿ, ಆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಹೇಳಲಿಕ್ಕೆ ಏನ್ ಎವಿಡೆನ್ಸ್ ಇದೆ ಅಲ್ವಾ? ಸೊ ಯು ಹ್ಯಾವ್ ಏನೋ ಪರ್ಚೇಸ್ ಮಾಡಿದಿರಿ ಅಥವಾ ಏನೋ ಸೇಲ್ ಮಾಡಿದಿರಿ, ಆ ಟ್ರಾನ್ಸಾಕ್ಷನ್ ಆಯ್ತು ಅಥವಾ ಆ ಟ್ರಾನ್ಸಾಕ್ಷನ್ ಏನು ಅಂದ್ರೆ ನಡೀತು ಅಂತ ಹೇಳಲಿಕ್ಕೆ ಏನಾದ್ರೂ ಎವಿಡೆನ್ಸ್ ಬೇಕಲ್ಲ. ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ವಿ ವಿಲ್ ರೈಟ್ ಅ ಸ್ಲಿಪ್. ನಮ್ಮ ಕಂಪನಿ ಹೆಡ್ ಅಲ್ಲಿ ನಾವೇನ್ ಮಾಡ್ತೇವೆ, ಸ್ಲಿಪ್ ಅನ್ನು ಬರೆದು ಕೊಡ್ತೇವೆ. ಆರ್ ವಿ ವಿಲ್ ರಿಸೀವ್ ಅ ಸ್ಲಿಪ್, ಆರ್ ವಿ ವಿಲ್ ರಿಸೀವ್ ಅ ಓಚ್. ಗೊತ್ತಾಗ್ತಾ ಇದೆಯಾ? ಸೊ ಆ ಸ್ಲಿಪ್ ರೆಸಿಪ್ಟ್ ಅನ್ನು ಏನಂತ ಹೇಳ್ತೇವೆ, ವಿ ಕಾಲ್ ಇಟ್ ಆಸ್ ಓಚರ್. ಅಂಡ್ ಅದನ್ನೆಲ್ಲ ಕೂಡ ನಾವು ಫೈಲ್ ಮಾಡಿರ್ತೇವೆ, ಬಿಕಾಸ್ ಇಟ್ ಇಸ್ ಅ ಡಾಕ್ಯುಮೆಂಟ್ ದಟ್ ಅಂದ್ರೆ ಆ ಡಾಕ್ಯುಮೆಂಟ್ ಏನ್ ಹೇಳ್ತೇವೆ ಅಂದ್ರೆ ಆ ಟ್ರಾನ್ಸಾಕ್ಷನ್ ಆಗಿದೆ ಅಂತ. So hope you are getting that. So that is the meaning of OCHR. OCHR is nothing but it is a documentary evidence in support of a transaction. A particular transaction agide anta helike naven marteve, they'll write a slip and that is known as documentary evidence. So hope you are getting this. So ivattina session alli tumba terms galannu odidvi, starting from entity. So entity andre enu, so that has an individual existence anta helide. After that capital ಅಂದ್ರೆ money invested by the owner. Okay, after that we have seen what is business transaction. Business transaction, the transaction andre enu, it involves exchange of money or money's worth alva between the persons. ನೆಕ್ಸ್ಟ್ ಅದರಲ್ಲಿ ಕೂಡ ಕ್ಯಾಶ್ ಟ್ರಾನ್ಸಾಕ್ಷನ್ ಇದೆ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದೆ. ಲೇಟರ್ ಆನ್ ವಿ ಸಿ ವಾಟ್ ಇಸ್ ದ ಅಸೆಟ್ಸ್. ಅಸೆಟ್ಸ್ ಅಂದ್ರೆ ಏನು ಅಂತ ಕೂಡ ನೋಡಿದ್ವಿ. ಅದರಲ್ಲಿ ಕೂಡ ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಏನು, ಕರೆಂಟ್ ಅಸೆಟ್ಸ್ ಅಂದ್ರೆ ಏನು, ಅದನ್ನು ಕೂಡ ನೋಡಿದ್ವಿ. ಆಫ್ಟರ್ ದಾಟ್ ಏನು ಲಯಬಿಲಿಟೀಸ್ ಅಂದ್ರೆ ಏನು, ಅಸೆಟ್ಸ್ ಅಂದ್ರೆ ಏನು, ಡೆಟಾಸ್, ಕ್ರೆಡಿಟಾಸ್, ಪರ್ಚೇಸ್, ಸೇಲ್ಸ್. ಸೊ ಆಲ್ ದೀಸ್ ಕಾನ್ಸೆಪ್ಟ್ಸ್. ಸೊ ಪ್ಲೀಸ್ ಗೋ ಥ್ರೂ ದಿಸ್ ಕಾನ್ಸೆಪ್ಟ್ಸ್. ಈ ಕಾನ್ಸೆಪ್ಟ್ ಅನ್ನು ಬರ್ದಿಟ್ಕೊಂಡ್ರೆ ಸಾಲದು, ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸೇಲ್ಸ್ ಅಂದ್ರೆ ಏನು ಅಂದ್ರೆ ನೀವು ಅದನ್ನ ಹೇಳಲಿಕ್ಕಾಗಿರ್ಬೇಕು. ಇಟ್ ಮೀನ್ಸ್ ದ ಗೂಡ್ಸ್ ಸೋಲ್ಡ್ ಬೈ ದ ಬಿಸ್ನೆಸ್. ಈ ರೀತಿಯಾಗಿ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಅಂಡ್ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫ್ರಮ್ ದ ವ್ಯೂ ಪಾಯಿಂಟ್ ಆಫ್ ಎಕ್ಸಾಮ್. So hope you are clear with the concept. Please go through it and thank you. See you soon in the next session. Thank you.